ಹಲೋ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಮೇನ್ ಆಗಿ ಥರ್ಡ್ ಪಾರ್ಟಿ ಬಗ್ಗೆ ರೀಡಿಂಗ್ ಅನ್ನ ಮಾಡ್ತಾ ಇದ್ದೀನಿ. ಸೊ ಎಷ್ಟೋ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ, ಮೇಡಮ್ ಥರ್ಡ್ ಪಾರ್ಟಿ ಇದ್ದಾರೆ ನನ್ನ ಲೈಫಲ್ಲಿ, ಅವರಿಂದ ತುಂಬಾನೇ ಸಾಕಷ್ಟು ನೋವುಗಳನ್ನ ನಾವು ಪಟ್ಟಿದ್ದೀವಿ, ಅವರು ಬಿಟ್ಟು ಹೋಗುವಂತ ಸಾಧ್ಯತೆ ಇದೆಯಾ, ಅಥವಾ ಇನ್ನು ಎಷ್ಟು ವರ್ಷ ಅಥವಾ ಎಷ್ಟು ದಿವಸಗಳ ಕಾಲ ಅವ್ರು ನಮಗೆ ಇದೇ ತರ ಕಾಟ ಕೊಡ್ತಾರೆ. ಸೊ ಇದೆಲ್ಲ ಪ್ರಶ್ನೆಗೆ ಇವತ್ತಿನ ದಿನ ಉತ್ತರ ಅಂತಕ್ಕಂಥದ್ದು ಟ್ಯಾರೋ ಮುಖಾಂತರ ನಾವು ತಿಳ್ಕೊಳ್ಳೋಣ. ಓಕೆ, ಸೊ ನೀವು ಮಾಡಬೇಕಾಗಿರೋದಷ್ಟೇ, ಕಣ್ಣನ್ನು ಮುಚ್ಕೊಂಡು ಕ್ಲೋಸ್ ಮಾಡಿ ಆ ಪರ್ಸನ್ ಯಾರಿದ್ದಾರೆ, ಥರ್ಡ್ ಪಾರ್ಟಿ ಯಾರಿದ್ದಾರೆ ಅವ್ರನ್ನ ವಿಜುವಲೈಸ್ ಮಾಡ್ಕೊಳ್ಳಿ. ಓಕೆ, ವಿಜುವಲೈಸ್ ಮಾಡ್ಕೋತಾ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಏನಾದ್ರು ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಖಂಡಿತ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ತುಂಬ ಥ್ಯಾಂಕ್ ಯು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಕಮೆಂಟ್ ಮಾಡ್ತಾ ಇದ್ದೀರಾ. ಇದೇ ಥರ ನಿಮ್ಮ ಸಪೋರ್ಟ್ ಅಂತಕ್ಕಂಥದ್ದು ಇಲ್ಲಿ. ಆ್ಯಂಡ್ ಎಸ್, ಮ್ಯಾಕ್ಸಿಮಮ್ ಪೀಪಲ್ಗೆ ಶೇರ್ ಮಾಡಿ ಈ ಒಂದು ವಿಡಿಯೋ, ಅವ್ರಿಗೂ ಸಹ ಈ ಒಂದು ವಿಡಿಯೋ ರೀಚ್ ಆಗಲಿ. ಓಕೆ, ಥ್ಯಾಂಕ್ ಯು. ಸೊ ಬನ್ನಿ ನೋಡೋಣ. ಸೊ ಥರ್ಡ್ ಪಾರ್ಟಿ ಎನರ್ಜೀಸ್ ಯಾವ್ದು ನಾನು ಸಪ್ರೇಟಾಗಿ ತೆಗಿತಾ ಇದ್ದೀನಿ, ಸೊ ದಟ್ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಸೊ ಫಸ್ಟು ನಿಮ್ಮ ಪರ್ಸನ್ನಿನ ಒಂದು ಮೈಂಡಲ್ಲಿ ಏನು ಓಡ್ತಾ ಇದೆ ಅನ್ನೋದನ್ನ ನೋಡೋಣ. ಸೊ ನಿಮ್ಮ ಫಸ್ಟ್ ನೆನಪಿಸ್ಕೊಳ್ಳಿ, ಅವರ ಎನರ್ಜೀಸ್ ಯಾವ ಥರ ಇದೆ, ನಿಮ್ಮ ವ್ಯಕ್ತಿಯ ಎನರ್ಜೀಸ್ ಯಾವ ಥರ ಇದೆ. ಓಕೆ, ಐ ಗಾಟ್ 2 ಕಾರ್ಡ್ಸ್ ಇಲ್ಲಿ. ಸೊ ಓಕೆ, ಆ್ಯಂಡ್ ಥರ್ಡ್ ಪಾರ್ಟಿ ಏನಿದ್ದಾರೆ ಅವರ ಎನರ್ಜೀಸ್ನ ನಾವು ನೋಡೋಣ. ಸೊ ಥರ್ಡ್ ಪಾರ್ಟಿ ಎನರ್ಜೀಸ್ ಯಾವ ಥರ ಇದೆ, ಅವರು ಗೊತ್ತಿದ್ರೆ ನಿಮಗೆ ಥರ್ಡ್ ಪಾರ್ಟಿ ಯಾರು ಅಂತ ಅವ್ರನ್ನ ಜಸ್ಟ್ ವಿಜುವಲೈಸ್ ಮಾಡ್ಕೊಳ್ಳಿ ಸಾಕು. ಜಸ್ಟ್ ಒಂದು ಎನರ್ಜಿ ಅಂತಕ್ಕಂಥದ್ದು ಕನೆಕ್ಟ್ ಆಗಲಿ. ಥರ್ಡ್ ಪಾರ್ಟಿ ಎನರ್ಜೀಸ್ ಅವರ ಮೈಂಡಲ್ಲಿ ಏನೇನು ಓಡ್ತಾ ಇದೆ ಅನ್ನೋದನ್ನ ನೋಡೋಣ. ಓಕೆ, ಆ್ಯಂಡ್ ಫ್ಯೂಚರಲ್ಲಿ ಏನಾಗ್ಬೋದು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಗೈಸ್, ಈ ಒಂದು ಎನರ್ಜೀಸ್ನ ಫಸ್ಟ್ ನಿಮ್ಮ ಪರ್ಸನ್ನ ಎನರ್ಜೀಸ್ ನೋಡೋದಾದ್ರೆ, ಒಂದು ರೀತಿ ಹೇಳಬೇಕು ಅಂತಂದ್ರೆ ಅಷ್ಟು ನೆಮ್ಮದಿ ಇಲ್ಲ ಇವರು ಈ ಒಂದು ಕನೆಕ್ಷನ್ ಅಲ್ಲಿ. ಏನೋ ಒಂದು ತಳಮಳ, ಅಥವಾ ಇವ್ರಿಗೆ ಅನ್ನಿಸ್ತಾ ಇತ್ತು, ಓಕೆ ನಾನು ಈ ಒಂದು ಥರ್ಡ್ ಪರ್ಸನ್ ಜೊತೆ ಹೇಗೋ ರಿಲೇಶನ್ಶಿಪ್ ಅಂತೂ ಬಂದ್ಬಿಟ್ಟೆ, ಬಟ್ ಅದನ್ನ ನಿಭಾಯಿಸೋದಕ್ಕೆ ಇವ್ರಿಗೆ ಆಗ್ತಾ ಇಲ್ಲ. ನೀವು ನೋಡ್ಬೋದು ತುಂಬಾನೇ ಸಂಕಷ್ಟಕರವಾದ ಪರಿಸ್ಥಿತಿ. ಒಂದ್ ರೀತಿ ಹೇಳೋದಾದ್ರೆ ಬ್ಲ್ಯಾಕ್ ಮೇಲ್ ಅಂತಕ್ಕಂಥದ್ದು ಮಾಡ್ತಿದ್ದಾರೆ ಗೈಸ್. ಎಷ್ಟೋ ಜನ ಥರ್ಡ್ ಪರ್ಸನ್ ಜೊತೆ ಇದ್ದೀನಿ ಅಂತ ನೀವೇನು ಹೇಳ್ತೀರಾ, ಪರ್ಸನ್ ಇದ್ದಾರೆ ಅಂತ, ಯಾತಕ್ಕೋಸ್ಕರ ಇದ್ದಾರೆ ಅಂತ ಅವ್ರಿಗೆ ಇಷ್ಟ ಇಲ್ಲದೆ ಇದ್ರೂ ಕೆಲವೊಮ್ಮೆ ಬಲವಂತವಾಗಿ ಇರ್ತಕ್ಕಂಥ ಸಾಧ್ಯತೆ ಸಹ ಇರುತ್ತೆ ಅಲ್ವಾ. ಸೊ ಇಲ್ಲಿ ಬ್ಲ್ಯಾಕ್ ಮೇಲ್ ಸಹ ನಡೀತಾ ಇದೆ. ಅಂಡ್ ನಿಮ್ಮ ಪರ್ಸನ್ ಏನಾದ್ರು ಈ ಒಂದು ಥರ್ಡ್ ಪಾರ್ಟಿಗೆ ಅಟೆನ್ಷನ್ ಕೊಡದೇ ಇದ್ರೆ, ಅಥವಾ ಇವ್ರಿಗೆ ಗಮನ ಅಂತಕ್ಕಂಥದ್ದು ಕೊಡದೇ ಇದ್ರೆ, ಇವ್ರಿಗೇನೆ ಒಂದ್ ರೀತಿ ತಿರುಗುಬಾಣ. ಓಕೆ, ಆ ತರ ಒಂದು ಬ್ಲ್ಯಾಕ್ ಮೇಲ್ ಅಂತಕ್ಕಂಥದ್ದು ಇದು ಎನರ್ಜೀಸ್ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತಿದೆ. ಓಕೆ, ಸೊ ಇದು ಬಂದು ಹಣಕಾಸಿನ ವಿಚಾರ ಇರ್ಬೋದು, ಬಿಸ್ನೆಸ್ ವಿಚಾರ ಇರ್ಬೋದು, ಅಥವಾ ಯಾವುದೋ ಒಂದು ವಿಚಾರಕ್ಕೆ ನಿಮ್ಮ ಪರ್ಸನ್ ತಲೆಬಾಗ್ಬೇಕಾದಂತ ಪರಿಸ್ಥಿತಿ ಬಂದಿದೆ. ಮುಂಚೆ ಅವ್ರು ಅಂದ್ಕೊಂಡ್ರು, ಓಕೆ ಪ್ರೀತಿ ಚೆನ್ನಾಗಿದೆ, ಇದು ಯಾಕೋ ನನಗೆ ತುಂಬಾನೇ ಇಷ್ಟ ಆಗ್ತಾ ಇದೆ, ಆ ಒಂದು ರೀಸನ್ಗೋಸ್ಕರ ನಾನು ಇವ್ರ ಜೊತೆ ಇದ್ದೀನಿ, ಎಮೋಷ್ನಲಿ ಅಟ್ಯಾಚ್ಡ್ ಆಗಿರೋದ್ರಿಂದ ನನಗೆ ಆ ಒಂದು ಪ್ರೀತಿಯ ಭಾವನೆ ಬರ್ತಾ ಇದೆ. ಆದ್ರೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ, ಇದು ಬರೀ ಭಾವನೆ ಮಾತ್ರ ಅಲ್ಲ, ಇದರ ಹಿಂದೆ ತುಂಬಾ ಒಂದು ದೊಡ್ಡದ ಒಂದು ಇಂಟೆನ್ಷನ್, ಒಂದು ಬ್ಯಾಡ್ ಇಂಟೆನ್ಷನ್ ಅಂತಕ್ಕಂಥದ್ದು ಸಹ ಇತ್ತು. ಓಕೆ, ಆದ್ರೆ ಸ್ಟಾರ್ಟಿಂಗ್ ಏನಾಯ್ತು ಅದು ಅವ್ರಿಗೆ ಗೊತ್ತಾಗಿಲ್ಲ. ಓಕೆ, ಸ್ಟಾರ್ಟಿಂಗ್ ಇವ್ರಿಗೆ ಓಕೆ ಚೆನ್ನಾಗಿದೆ, ಏನೋ ಒಂದು ಹೊಸ ಕನೆಕ್ಷನ್ನು, ತುಂಬಾನೇ ಎಂಜಾಯ್ ಮಾಡ್ತಾ ಇದ್ರು, ಈ ತರ ಅನ್ಕೊಂಡಿದ್ರು. ಬಟ್ ಅದ್ರ ಹಿಂದೆ ತುಂಬಾ ದೊಡ್ಡದಾದ ಒಂದು ಬ್ಯಾಡ್ ಇಂಟೆನ್ಷನ್ ಇದೆ. ಇವ್ರಿಗೆ ಹೆಂಗಪ್ಪ ಅಂತಾರೆ, ಇವಾಗ ಥರ್ಡ್ ಪಾರ್ಟಿನ ಬಿಡಕ್ಕಾಗಲ್ಲ, ಹಿಡಕ್ಕಾಗಲ್ಲ, ಆ ತರ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ನೀವು ನೋಡ್ಬೋದು, ನೀವು ಹೇಳ್ತೀರಾ ಪರ್ಸನ್ ಥರ್ಡ್ ಪಾರ್ಟಿ ಜೊತೆ ಚೆನ್ನಾಗಿದಾರ ಹಾಗೆ ಹೀಗೆ ಅಂತ. ಖಂಡಿತ ಇಲ್ಲ. ಅವ್ರಿಗೂ ಸಹ ಬಿಟ್ಟು ಬರ್ಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಿದ್ದಾರೆ, ಅದೇ ಬಿಟ್ಟು ಬರೋದಕ್ಕೆ ಆಗ್ತಾ ಇಲ್ಲ. ಯಾಕಂತಂದ್ರೆ ಅವ್ರ ಎನರ್ಜೀಸ್ ಅಷ್ಟು ಸ್ಟ್ರಾಂಗ್ ಇದೆ. ಓಕೆ, ಅಂಡ್ ತುಂಬಾ ಅಟೆನ್ಷನ್ ಬೇಕು ಈ ಒಂದು ಪರ್ಸನ್ಗೆ ಅಂತ ಹೇಳ್ಬೋದು. ನಿಮ್ಮ ವ್ಯಕ್ತಿ ಮುಂಚೆ ಇವರು ಒಂಥರ ದಡ್ರ ತರ, ಅಥವಾ ಏನು ಅರಿಯದೆ ಆ ಒಂದು ಬಲೆಗೆ ಹೋಗಿ ಬಿದ್ಬಿಟ್ರು. ಇವಾಗ ಅವ್ರಿಗೆ ಆ ಒಂದು ಬಲೆನಲ್ಲಿ ಬಿದ್ದ ನಂತರ ಗೊತ್ತಾಗ್ತಾ ಇದೆ, ಸುತ್ತಮುತ್ತ ಇರೋದು ಬರೀ ಕತ್ಲು, ನನ್ ಮೇಲಿಂದ ಏನ್ ಒಂದು ಜಾಗನ ನೋಡ್ದೆ, ಅಥವಾ ಒಂದು ಏನೋ ಒಂದು ಪರಿಸ್ಥಿತಿನ ನೋಡ್ದೆ, ಅಥವಾ ಈ ವ್ಯಕ್ತಿಯ ಮನಸ್ಸನ್ನ ನೋಡ್ದೆ, ಅದು ಅಲ್ಲ. ಅದ್ರ ಹಿಂದೆ
ಒಂದು ದೊಡ್ಡ ಕುತಂತ್ರನೇ ಇದೆ ಅಂತ ಅವ್ರಿಗೆ ಅರ್ಥ ಆಗಿದೆ. ಅದಕ್ಕೆ ನೋಡಿ ರಾತ್ರಿ ಹಗಲು ಸಹ ತುಂಬಾನೇ ಟೆನ್ಷನ್ ಅಲ್ಲಿ ಇರ್ತಾರೆ. ಓಕೆ, ಥರ್ಡ್ ಪಾರ್ಟಿ ಜೊತೆನೆ ತುಂಬಾ ಟೆನ್ಷನ್ ಅಲ್ಲಿ ಇರ್ತಾರೆ ನಿಮ್ಮ ವ್ಯಕ್ತಿ. ಸೊ ನಿಮ್ಮ ವ್ಯಕ್ತಿ ಸಹ ಥರ್ಡ್ ಪಾರ್ಟಿ ಜೊತೆ ಖುಷಿಯಾಗಿ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ನಮ್ಗೆ ಸ್ಪಷ್ಟವಾಗಿ ಕಾಣಿಸ್ತಿದೆ. ಹಾಗಿದ್ರೆ ಆ ಥರ್ಡ್ ಪಾರ್ಟಿಯ ಒಂದು ಇಂಟೆನ್ಷನ್ಸ್ ಏನಾಗಿರ್ಬೋದು? ಇವ್ರಿಗೆ ತುಂಬಾ ದುರಾಲೋಚನೆ ಅಂತ ಹೇಳ್ತೀವಲ್ಲ, ಓಕೆ ನಾನು ಹಿಂಗ್ ಮಾಡ್ಬೇಕು. ಇವರ ಬಳಿ ಥರ್ಡ್ ಪಾರ್ಟಿ ಹತ್ರ ತುಂಬಾ ಆಸ್ತಿ ಪಾಸ್ತಿ ಹಣಕಾಸು ಇದೆ, ಒಂದು ತಕ್ಕ ಮಟ್ಟಿಗಾದ್ರೂ ಇದೆ. ಆದ್ರೂ ನೋಡಿ ಆಸೆ ಜಾಸ್ತಿ, ಇಲ್ಲ ನನ್ಗಿನ್ನೂ ಬೇಕು, ನನ್ಗಿನ್ನೂ ಸಾಧನೆ ಮಾಡ್ಬೇಕು ಅನ್ನೋ ಒಂದು ದುರಾಸೆಯಿಂದ ಈ ವ್ಯಕ್ತಿ ಜೊತೆ ಇದ್ದಾರೆ. ಅಂಡ್ ಇವ್ರಿಗೆ ತುಂಬಾ ದೊಡ್ಡ ಕನ್ಸುಗಳಿದೆ. ಓಕೆ, ನನ್ಗಿನ್ನೂ ಬೆಳಿಬೇಕು, ಜನ ನನ್ಗೆ ರೆಕಗ್ನೈಸ್ ಮಾಡ್ಬೇಕು, ನೇಮ್ ಫೇಮ್ ಬೇಕು, ಪ್ರಾಸ್ಪರಿಟಿ, ಅಬಂಡೆನ್ಸ್, ದುಡ್ಡು ಬೇಕು, ಹಣಕಾಸು ಬೇಕು ಅಂತಕ್ಕಂಥದ್ದು ತುಂಬಾನೇ ಅವ್ರಿಗೆ ಒಂದು ಆಸೆ ಇದೆ. ಸೊ ತುಂಬಾ ಒಂದು ಬೆಟ್ಟದಷ್ಟು ಆಸೆ ಅಂತಕ್ಕಂಥದ್ದು ಇವ್ರಿಗೆ ಇದೆ ಅಂತ ಹೇಳ್ಬೋದು. ಅದನ್ನ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೇನೆ ನಿಮ್ಮ ಒಂದು ಪರ್ಸನ್ ಹಿಂದೆ ಇವರು ಬಿದ್ದಿದ್ದಾರೆ. ಅಂಡ್ ಒಂದ್ ರೀತಿ ಹೇಳ್ಬೇಕು ಅಂದ್ರೆ ನಿಮ್ಮ ಪರ್ಸನ್ ಹೇಳ್ಬೇಕು ಅಂದ್ರೆ ಸೊಸೈಟಿನಲ್ಲಿ ಒಳ್ಳೆ ಗೌರವ, ಸ್ಥಾನ, ಮಾನ ಇರ್ತಕ್ಕಂಥ ವ್ಯಕ್ತಿ, ಎಲ್ಲ ರೀತಿಯಲ್ಲೂ ಒಂದ್ ರೀತಿ ವೆಲ್ ನೋನ್, ಆಸ್ತಿ ಪಾಸ್ತಿ ಎಲ್ಲ ಇರ್ತಕ್ಕಂಥ ವ್ಯಕ್ತಿ. ಸೊ ಆ ಒಂದು ಇಂಟೆನ್ಷನ್ ಏನಿದೆ, ಆ ಕಾರಣಕ್ಕೋಸ್ಕರನೇ ಇವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ಇವರ ಒಂದು ಗ್ರೋತ್ಗೋಸ್ಕರ ನಾನ್ ಬೆಳಿಬೇಕು ಅನ್ನೋ ಒಂದು ಆಸೆ ಇದೆ, ತುಂಬಾ ಇದೆ ಅವ್ರಿಗೆ. ಮನೆ ಬೇಕು, ನನ್ಗೆ ಈ ತರ ನನ್ನ ಜೀವನದಲ್ಲಿ ಎಲ್ಲಾ ರೀತಿಯಲ್ಲೂ ಸುಖವಾಗಿರ್ಬೇಕು ಅನ್ನೋ ಒಂದು ಆಸೆಯಿಂದಾನೇ ಇವರು ನಿಮ್ಮ ಪರ್ಸನ್ ತುಂಬಾನೇ ಯೂಸ್ ಮಾಡ್ಕೋತಾ ಇದ್ದಾರೆ ಅಂತ ಹೇಳ್ಬೋದು. ಫ್ಯೂಚರ್ ಅಲ್ಲಿ ಏನಾಗುತ್ತೆ, ಈ ಒಂದು ಪರ್ಸನ್, ನಿಮ್ಮ ಪರ್ಸನ್ ಥರ್ಡ್ ಪಾರ್ಟಿಯನ್ನ ಬಿಟ್ಟು ಬರ್ತಾರಾ? ಪರ್ಸನ್ ಹೇಳಬೇಕು ಅಂತಂದ್ರೆ ಬಿಟ್ಟು ಬರ್ತಾರೆ ಖಂಡಿತ. ಸೊ ನಿಮ್ಮ ಮನೆಯವ್ರು ಅಂದ್ರೆ ನಿಮ್ಮ ಎನರ್ಜಿ ಸಹ ಇಲ್ಲಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಖಂಡಿತ ಬಿಟ್ಬಿಟ್ಟು ಬರ್ತಾರೆ. ಬಟ್ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಇದು. ಯಾಕಂತಂದ್ರೆ ಅಷ್ಟು ಬ್ಲ್ಯಾಕ್ ಮೇಲ್ ಎಲ್ಲ ಮಾಡಿ ಅಷ್ಟು ಕಂಟ್ರೋಲಿಗೆ ತಗೊಂಡು ಅವ್ರಿಗೆ ಹೆಂಗ್ ಗೊತ್ತಾ, ಜೀವನ ಪೂರ್ತಿ ಒಂಥರ ನರಕ ಆಗ್ಬಿಡಿದೆ. ಒಂಥರ ಸಾರೋ, ನರಕ, ಒಂದು ನೋವು, ತಾಪತ್ರಯ ಆ ಥರದ್ದಂತಕ್ಕಂಥ ತುಂಬಾ ಆಗಿದೆ. ಅಂಡ್ ಸೆಕೆಂಡ್ಲಿ ಹೇಳ್ಬೇಕಂದ್ರೆ ಒಂದು ಹಾರ್ಮೋನಿ. ಸೊ ಇದು ಸಾಲ್ವ್ ಆಗುತ್ತೆ, ಬಟ್ ಸ್ವಲ್ಪ ಟೈಮ್ ತಗೊಳುತ್ತೆ. ರಿಸಲ್ಟ್ಸ್ ಚೆನ್ನಾಗಿದೆ. ಸೊ ಮತ್ತೆ ನಿಮ್ ಜೊತೆ ರಿಯೂನಿಯನ್ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ. ಅಂಡ್ ಮನಸ್ಸಿಗೆ ಒಂದ್ ರೀತಿ ಹೇಳ್ಬೇಕಂದ್ರೆ ನೆಮ್ಮದಿ ಅಂತಕ್ಕಂಥದ್ದು ಫ್ಯೂಚರ್ ಅಲ್ಲಿ ಕಾಣಿಸ್ತಾ ಇದೆ. ಸೊ ಒಂದ್ ರೀತಿ ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಚೆನ್ನಾಗಾಗುತ್ತೆ ಎಲ್ಲವೂ. ಓಕೆ, ಅಂಡ್ ಏಂಜಲ್ಸ್ ಏನ್ ಹೇಳ್ತಾರೆ ಅದೊಂದ್ಸರಿ ನೋಡ್ಬಿಡೋಣ. ಏಂಜಲ್ಸ್ ಗೈಡೆನ್ಸ್, ಅಬಂಡೆನ್ಸ್. ಬಿಕಾಸ್ ದಿಸ್ ಈಸ್ ಅ ಕಾರ್ಡ್ ಆಫ್ ಅಬಂಡೆನ್ಸ್. ನಾನು ಏನ್ ಹೇಳಿದೆ ಫ್ಯೂಚರ್ ಅಲ್ಲಿ, ಸೇಮ್ ಕಾರ್ಡ್, ಫ್ಯೂಚರ್ ಅಬಂಡೆನ್ಸ್ ಅಂತಕ್ಕಂಥದ್ದು ಬರ್ತಾ ಇದೆ, ಕಾಂಪ್ರಮೈಸ್ ಅಂತಕ್ಕಂಥದ್ದು ಬರ್ತಿದೆ. ಅಂಡ್ ಇನ್ ದ ನಿಯರ್ ಫ್ಯೂಚರ್, ನಾನು ಹೇಳಿದೆ ಸ್ವಲ್ಪ ತಿಂಗಳಲ್ಲೇ ಇದು ಆಗ್ತಾ ಇದೆ ಅಂತ. ಸೊ ನಿಯರ್ ಫ್ಯೂಚರ್ ಅಲ್ಲೇ ಇದು ನಿಮ್ಗೆ ನೆರವೇರ್ತಾ ಇದೆ. ನಿಮ್ಮ ಪರ್ಸನ್ ಏನೆಲ್ಲ ಅವ್ರು ಕಾಂಪ್ರಮೈಸ್ ಮಾಡ್ಕೊಂಡ್ರು ಇಷ್ಟು ದಿವಸ, ಎಲ್ಲವೂ ಅದು ಒಂದೇ ರೀತಿ ಸಲ್ಯೂಷನ್, ಅಬಂಡೆನ್ಸ್ ಅಂತಕ್ಕಂಥದ್ದು ಸಿಗ್ತಾ ಇದೆ. ಸೊ ಏನೆಲ್ಲ ಇವ್ರು ಕಳ್ಕೊಂಡ್ರು ಎಲ್ಲವೂ ಒಂದ್ ರೀತಿ ಹೇಳ್ಬೇಕು ಅಂತಂದ್ರೆ ವಾಪಸ್ ಸಿಗ್ತಕ್ಕಂಥ ಒಂದು ಸಿಚುವೇಶನ್ ಅವ್ರ ಲೈಫಲ್ಲಿ ಬರ್ತಿದೆ. ಓಕೆ, ಸೊ ಅದ್ಭುತ ಅಂತಾನೆ ಹೇಳ್ಬಹುದು. ಸೊ ಫ್ಯೂಚರ್ ಅಲ್ಲಿ ಕೆಲವು ತಿಂಗಳು ಅಂತಾನೆ ಹೇಳ್ಬಹುದು, ಒಂದು 4-5 months ಒಳಗೆ ಈ ಒಂದು ಪ್ರಾಬ್ಲಮ್ ಅಂತಕ್ಕಂಥದ್ದು ನಿಮ್ಮ ಲೈಫಲ್ಲಿ ಸಾರ್ಟ್ ಔಟ್ ಆಗ್ತಾ ಇದೆ. ನಾನು ಅದನ್ನೇ ಹೋಪ್ ಮಾಡ್ತೀನಿ, ಬೇಗ ಪ್ರಾಬ್ಲಮ್ಸ್ನ ಸಾರ್ಟ್ ಔಟ್ ಆಗಲಿ, ನಿಮ್ಮ ಲೈಫ್ ಕೂಡ ಚೆನ್ನಾಗಾಗಲಿ. 333 ಅಂತ ಈ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರತಿಯೊಬ್ಬರು ತಿಳಿಸಿ ಈ ಒಂದು ಎನರ್ಜಿನ ನೀವು ಕ್ಲೇಮ್ ಮಾಡೋದಕ್ಕೆ. ಓಕೆ, ಸೊ ಎಸ್ ಗೈಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಈ ಒಂದು ರೀಡಿಂಗ್ ಕನೆಕ್ಟ್ ಆಗಿದೆ ಅನ್ಕೋತೀನಿ. ಯಾರ ಜೊತೆ ರೆಸೊನೇಟ್ ಆಯಿತು ಖಂಡಿತ ತಿಳಿಸಿ. ಆ್ಯಂಡ್ ನಾನು ಹೇಳ್ದಂಗೆ ನಿಮಗೆ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಕರೆಯನ್ನು ಮಾಡಿ ಅಥವಾ ವಾಟ್ಸಪ್ ಮಾಡಿ ನಿಮ್ಮ ಸ್ಲಾಟ್ಸನ್ನು ಬುಕ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.